ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ. ಶಾಸಕರ ನಡೆಗೆ ಇದು ನಿಗೂಢವಾಗಿದೆ. ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಪರಿಗಣಿಸಲಾಗುವಂತೆ ಪತ್ರ ಬರೆಯಲಾಗಿದೆ. ಪವರ್ ಫೈಟ್ ಮಧ್ಯೆ ದಿಢೀರಂತ ಪತ್ರ ಬರೆದಿದ್ದಾದ್ರೂ ಯಾಕೆ? ನಾಯಕತ್ವದ ವಿಚಾರವಾಗಿ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಪರಿಗಣಿಸಲ್ಪಡುವಂತೆ ದಿಢೀರ್ ಅಂತ ಹೇಳ್ಬಿಟ್ಟು ಪತ್ರ ಬರೆಯಲಾಗಿದೆ. ಸೈಡ್ ಲೈನ್ಗೆ ನಡೀತಾ ಇದೆಯಾ ತಂತ್ರ? ಹಾಗಿದ್ರೆ ಪವರ್ ಫೈಟ್ ವಿಚಾರವಾಗಿ, ನಾಯಕತ್ವದ ವಿಚಾರವಾಗಿ ಸಚಿವರ ಮೇಲಿಂದ ಸಿಟ್ಟಿನಿಂದ ಹೀಗೆ ಮಾಡಿದಾರಾ? ಹೊಸಬರನ್ನ ಸಚಿವರನ್ನಾಗಿ ಮಾಡಬೇಕು, ಫಸ್ಟ್ ಟೈಮ್ ಕೈ ಶಾಸಕರಿಗೂ ಗೊತ್ತು. ಈ ವಿಚಾರ 5-6 ಬಾರಿ ಗೆದ್ದ ಶಾಸಕರಿಗೆ ಅವಕಾಶ ಸಿಕ್ಕಿಲ್ಲ. ಹೀಗಿದ್ರೂ ಕೂಡ ಹೈಕಮಾಂಡ್ಗೆ ಪತ್ರ ಬರೆದಿದ್ಯಾಕೆ ಶಾಸಕರು? ದಿಢೀರ್ ಅನ್ನುವಂತಹ ಬೆಳವಣಿಗೆ. ಹೈಕಮಾಂಡ್ಗೆ ಪತ್ರ ಬರೆದಿರುವಂಥದ್ದು ಶಾಸಕರ ನಡೆಗೆ ಇದು ನಿಗೂಢವಾಗಿದೆ. ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಪರಿಗಣಿಸಲ್ಪಡುವಂತೆ ಪತ್ರ ರವಾನೆ ಆಗಿದೆ. ಪವರ್ ಫೈಟ್ ಮಧ್ಯೆ ದಿಢೀರ್ ಅಂತ ಪತ್ರವನ್ನ ಬರೆದಿದ್ದಾದ್ರೂ ಯಾಕೆ? ನಾಯಕತ್ವದ ವಿಚಾರ ಸೈಡ್ ಲೈನ್ಗೆ ನಡೀತಾ ಇದೆಯಾ ತಂತ್ರ? ಸಚಿವರ ಮೇಲಿನ ಸಿಟ್ಟಿಂದ ಈ ರೀತಿ ಮಾಡಿದಾರಾ? ಹೊಸಬರನ್ನ ಸಚಿವರನ್ನಾಗಿ ಮಾಡೋದು ಸುಲಭ ಅಲ್ಲ. ಫಸ್ಟ್ ಟೈಮ್ ಕೈ ಶಾಸಕರಿಗೂ ಗೊತ್ತು ಈ ವಿಚಾರ. 5-6 ಬಾರಿ ಗೆದ್ದ ಶಾಸಕರಿಗೆ ಅವಕಾಶ ಸಿಕ್ಕಿಲ್ಲ ಅಂಥದ್ರಲ್ಲಿ. ಹೀಗಿದ್ರೂ ಕೂಡ ಹೈಕಮಾಂಡ್ಗೆ ಪತ್ರ ಬರೆದಿದ್ಯಾಕೆ ಶಾಸಕರು ಅನ್ನುವಂತಹ ಬಹುದೊಡ್ಡ ಪ್ರಶ್ನೆ ಇವರ ನಿಗೂಢ ನಡೆ ಬಗ್ಗೆ ಕುತೂಹಲ ಮೂಡ್ತಾ ಇದೆ. ಯಾಕಾಗಿ ಬರೆದ್ರು? ಪರಿಗಣಿಸಬೇಕು. ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿನೇ ದಿಢೀರ್ ಅಂತ ಪತ್ರ ರವಾನೆ ಆಗಿರೋದಾದ್ರೂ ಯಾಕೆ? ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳು ಮೂಡುತ್ತೆ. ಬಿಕಾಸ್ ಹೈಕಮಾಂಡ್ಗೂ ಕೂಡ ಗೊತ್ತು 5-6 ಬಾರಿ ಗೆದ್ದ ಶಾಸಕರಿಗೆ ಅವಕಾಶ ಸಿಕ್ಕಿಲ್ಲ. ಫಸ್ಟ್ ಟೈಮ್ ಕೈ ಶಾಸಕರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಹೊಸಬರನ್ನ ಸಚಿವರನ್ನಾಗಿ ಮಾಡೋದು ಅಷ್ಟು ಸುಲಭವಾದ, ಅಷ್ಟು ಈಸಿ ಮಾತಲ್ಲ ಅಂತ ಹೇಳ್ಬಿಟ್ಟು ಸಚಿವರ ಮೇಲಿನ ಸಿಟ್ಟಿನಿಂದ ಈ ರೀತಿಯಾಗಿ ಮಾಡಿದ್ರ ಅನ್ನುವಂತಹ ಗೊಂದಲ ಕೂಡ ಮೂಡುತ್ತೆ. ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಪರಿಗಣಿಸಬೇಕು ಅಂತ ಹೇಳ್ಬಿಟ್ಟು ಪತ್ರವನ್ನ ಬರೆದಿರುವಂಥದ್ದು ಈ ಒಂದು ಶಾಸಕರ ನಿಗೂಢ ನಡೆಯ ಮೇಲೆ ಸಾಕಷ್ಟು ಅನುಮಾನ, ಕುತೂಹಲಗಳು ಮೂಡ್ತಾ ಇದೆ. ಹೈಕಮಾಂಡ್ಗೆ ರವಾನೆ ಆಗಿದೆ ಪತ್ರ. ಸಚಿವರ ಮೇಲೆ ಇರುವಂತಹ ಸಿಟ್ಟಿನಿಂದ ಏನಾದರೂ ಹೀಗೆ ಮಾಡಿದ್ರ ಅನ್ನುವಂತಹ ಅನುಮಾನ ಒಂದು ಕಡೆ ಆದರೆ, ಮತ್ತೆ ಎಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಈಗ 5-6 ಬಾರಿ ಗೆದ್ದಂತಹ ಶಾಸಕರಿಗೆ ಅವಕಾಶ ಸಿಗೋದಿಲ್ಲ, ಮೀನಾಮೇಷ ಎಣಿಸ್ತಾರೆ. ಅಂಥದ್ರಲ್ಲಿ ಈ ನಾಯಕತ್ವದ ವಿಚಾರವಾಗಿ ಸೈಡ್ ಲೈನ್ಗೆ ಏನಾದರೂ ತಂತ್ರವನ್ನ ಹೆಣಿತಾ ಇದ್ದಾರಾ? ಏನ್ ಸ್ಟ್ರಾಟಜಿನ ಉಪಯೋಗಿಸ್ತಾ ಇದ್ದಾರೆ? ಈ ಪತ್ರದ ಹಿಂದಿರುವಂತಹ ಪ್ಲಾನಿಂಗ್ ಏನು? ಯಾವ ಒಂದು ನಿಟ್ಟಿನಲ್ಲಿ ಪತ್ರ ರವಾನೆ ಆಗಿದೆ? ಹೊಸಬರನ್ನ ಸಚಿವರನ್ನಾಗಿ ಮಾಡೋದು ಫಸ್ಟ್ ಟೈಮ್ ಆಗಿ ಅಷ್ಟು ಈಸಿ ಮಾತಲ್ಲ ಅನ್ನುವಂಥದ್ದು ಗೊತ್ತಿರೋ ವಿಚಾರ. ಆದರೂ ಕೂಡ ಯಾಕಾಗಿ ಪತ್ರವನ್ನ ರವಾನೆ ಮಾಡಿದ್ರು? ಸೊ ಇಲ್ಲಿ ಒಂದು ಒಳಮುನಿಸು ಒಳಜಗಳ ಕಾಣಿಸುತ್ತೆ. ಮತ್ತೊಂದು ಸಚಿವರ ಮೇಲೆ ಕೋಪಗೊಂಡು ಏನಾದರೂ ಈ ರೀತಿ ಮಾಡ್ತಾ ಇದ್ದಾರಾ? ಅಸಮಾಧಾನ ಈ ಮುಖಾಂತರ ತೋರಿಸೋದಕ್ಕೆ ಮುಂದಾಗ್ತಾ ಇದ್ದಾರಾ? ಇನ್ನೊಂದು ನಾಯಕತ್ವದ ವಿಚಾರ ಅಂತ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸೈಡ್ ಲೈನ್ ಮಾಡೋದಕ್ಕೆ ತಂತ್ರವನ್ನ ಹೆಣಿತಾ ಇದ್ದಾರಾ? ಸೊ ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳು ಮೂಡತ್ತೆ. ಹೈಕಮಾಂಡ್ಗೆ ಬರೆದಿರುವಂತಹ ಪತ್ರ ಶಾಸಕರ ನಡೆಗೆ ನಿಗೂಢವಾಗಿದೆ. 5-6 ಬಾರಿ ಗೆದ್ದಂತಹ ಶಾಸಕರಿಗೆ ಅವಕಾಶ ಕೊಡೋದಕ್ಕೆ ಮೀನಾಮೇಷ ಎಣಿಸುವಂತಹ ಸಂದರ್ಭದಲ್ಲಿ ಈ ಪತ್ರ ರವಾನೆ ಆಗಿದ್ದು ಕುತೂಹಲಗಳಿಗೆ ಕಾರಣವಾಗಿದೆ. ಇನ್ನ ಸಚಿವರ ಕಾರ್ಯವೈಖರಿಗೆ ರೆಬಲ್ ಆದ್ರ ಹಾಗಿದ್ರೆ ಶಾಸಕರು, ಮಿನಿಸ್ಟರ್ಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಏನಾದ್ರೂ ಪತ್ರ ಬರೆದ್ರ? ಕೆಲವರಿಗೆ ಮಾತ್ರ ಸಚಿವರು ಸೀಮಿತರಾಗಿದ್ದಾರೆ. ಕೆಲ ಸಚಿವರನ್ನ ಕೆಳಗಿಳಿಸೋದಕ್ಕೆ ಪರೋಕ್ಷವಾದಂತಹ ಸಂದೇಶ ರವಾನೆ ಆಗಿದೆಯಾ? ಕಿರಿಯ ಸಚಿವರು ಸಂಪುಟದಲ್ಲಿದ್ರೆ ಪಕ್ಷಕ್ಕೆ ಪ್ಲಸ್ ಆಗತ್ತೆ. ನಾಯಕತ್ವ ವಿಚಾರ ವೇಳೆ ತಮ್ಮ ಅಭಿಪ್ರಾಯವನ್ನ ಪಡ್ಕೊಳ್ಬೇಕು. ಇಲ್ಲಿ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಅನ್ನೋದಕ್ಕಿಂತ
ತಮ್ಮನ್ನ ಪರಿಗಣಿಸ್ಲಿ ಅನ್ನೋದು ಪತ್ರದ ಮೂಲ ಉದ್ದೇಶ ಆಗಿರುತ್ತೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅನ್ನುವಂತಹ ಮೆಸೇಜ್ ಏನಾದರೂ ಕೊಟ್ರ? ವರಿಷ್ಠರಿಗೆ ಪತ್ರ ಬರೆದಂತಹ ನೂತನ ಶಾಸಕರ ಈ ಒಂದು ನಡೆಯೇ ನಿಗೂಢವಾಗಿದೆ, ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಿಸ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಅಚ್ಚರಿಯ ಬೆಳವಣಿಗೆ ಆಗಿರುವಂಥದ್ದು. ಹೈಕಮಾಂಡ್ 31 ಶಾಸಕರಿಂದ ಮ್ಯಾರಥಾನ್ ಪತ್ರ ಬರೆಯಲಾಗಿದೆ. ಸಂಪುಟ ಪುನರ್ರಚನೆಗೆ ಪತ್ರ ಬರೆದಿರುವಂತಹ ಹೊಸ ಶಾಸಕರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಈ ಒಂದು ನಡೆಯೇ ನಿಗೂಢವಾಗಿದೆ. ಯಾಕಾಗಿ ಪತ್ರವನ್ನ ಬರೆದ್ರು? ಅಂದ್ರೆ ಎಕ್ಸ್ಪೀರಿಯನ್ಸ್ ಇರುವಂತಹ ಒಂದು ಶಾಸಕರನ್ನ ಸಚಿವರನ್ನಾಗಿ ಮಾಡೋದೇ ಒಂದು ಬಹುದೊಡ್ಡ ಸವಾಲಾಗಿರುತ್ತೆ. ಅಂಥದ್ರಲ್ಲಿ 1 ವರ್ಷ ಅಂದ್ರೆ ಈ ರೀತಿಯಾಗಿರುವಂಥವ್ರನ್ನ ಪರಿಗಣಿಸಿ ಅವರ ಪರವಾಗಿ ಬರೆದಿರುವಂತಹ ಪತ್ರ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿದೆ. ದೀಪಾ, ಯಾಕಾಗಿ ಹೀಗೆ ಮಾಡಿದ್ರು? ಏನೆಲ್ಲ ರೀಸನ್ಸ್ ಇರಬಹುದು? ಸರೋಜ, ನಿಜ. ಪ್ರಸ್ತುತ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹಂತಕ್ಕೆ ಎಲ್ಲವೂ ಕೂಡ ಬೀದಿ ಜಗಳ ಆಗಿ ಮಾರ್ಪಾಡಾಗ್ತಾ ಇದೆ. ನಾಯಕತ್ವ ವಿಚಾರ ದೊಡ್ಡದಾಗಿ ಚರ್ಚೆ, ಗಲಾಟೆ, ಗದ್ದಲ, ಒಂದಿಷ್ಟು ಗೊಂದಲದ ಗೂಡಾಗಿದೆ. ಅದರ ನಡುವೆ ಇದೀಗ ಹೊಸ ಬೆಳವಣಿಗೆ ಎಂಬಂತೆ ಹೊಸ ಶಾಸಕರುಗಳು ಅಂದ್ರೆ ಮೊದಲ ಬಾರಿ ಆಯ್ಕೆ ಆದಂತಹ ಶಾಸಕರುಗಳೇನಿದ್ದಾರೆ ಅವ್ರದ್ದು ಕೂಡ ಇದೀಗ ಮತ್ತೊಂದು ಗೊಂದಲ ಶುರುವಾಗಿದೆ. ಸುಮಾರು 38 ಜನ ಹೊಸ ಶಾಸಕರುಗಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಅದರಲ್ಲಿ 31ಕ್ಕೂ ಹೆಚ್ಚು ಜನ ಸಹಿ ಮಾಡುವ ಮೂಲಕ ಹೈಕಮಾಂಡ್ ನಾಯಕರಿಗೆ ಪತ್ರವನ್ನ ರವಾನಿಸಿದ್ದಾರೆ. ಕನಿಷ್ಠ 5 ಜನರಿಗಾದ್ರೂ ನಮ್ಮ ಹೊಸ ಶಾಸಕರಲ್ಲಿ ಸಚಿವರನ್ನಾಗಿ ಮಾಡಿ ಅನ್ನುವಂತಹದ್ದು ಅವರ ಬೇಡಿಕೆ. ಏನೋ ಒಂದ್ ಕಡೆ ತಾವು ನಾಯಕತ್ವ ವಿಚಾರ ಅನ್ನುವಂತಹದ್ದು ಬಂದಾಗ ನಮ್ಮನ್ನ ಪರಿಗಣಿಸ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಪತ್ರ ಬರೆದ್ರ ಅನ್ನುವಂತಹದ್ದು, ಜೊತೆಗೆ ತಾವುಗಳು ಕೂಡ ಇದ್ದೇವೆ ಅನ್ನುವಂತಹದ್ದು ಕೂಡ ಪತ್ರದ ಒಂದು ಉದ್ದೇಶ. ಮತ್ತೊಂದು ಕಡೆ ಒಂದು ಸ್ಪಷ್ಟ ಆಗ್ತಾ ಇದೆ, ಇರುವಂತಹ ಸಚಿವರುಗಳೇನಿದ್ದಾರೆ ಅವರ ಮೇಲೆ ಅಸಮಾಧಾನ ಇರುವಂತಹದ್ದಂತೂ ನಿಜ. ಅನೇಕ ಬಾರಿ ಶಾಸಕಾಂಗ ಪಕ್ಷದ ಸಭೆ ಸೇರಿದಂತೆ ಬಹಿರಂಗವಾಗಿಯೇ ತಮ್ಮ ಸಚಿವರುಗಳ ಕುರಿತಂತೆ ಅನೇಕ ಶಾಸಕರು ಅಸಮಾಧಾನವನ್ನು ಅವರ ಆಗ್ತಾ ಇದ್ರು. ಕೈಗೆ ಸಿಗ್ತಾ ಇಲ್ಲ, ತಾವ್ ಹೇಳಿದ ಕೆಲಸ ಮಾಡ್ತಿಲ್ಲ, ಶಾಸಕರುಗಳ ಲೆಟರ್ ಹೆಡ್ ಅಲ್ಲಿ ಏನಾದ್ರು ಕೊಟ್ರೆ ಕೆಲಸ ಆಗ್ತಿಲ್ಲ ಅನ್ನುವಂತಹದನ್ನ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಿದ್ರು. ಅದರ ಮುಂದುವರೆದ ಭಾಗವಾಗಿ ಈ ರೀತಿಯಾಗಿ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದ್ದಿದೆ. ಯಾಕಂದ್ರೆ ಇರುವಂತಹ ಸಚಿವರು ಎಲ್ಲರೂ ಕೂಡ ಹಿರಿಯರಿದ್ದಾರೆ. ಒಂದು ಹಂತಕ್ಕೆ ಅವರು ಕೂಡ ಅನೇಕ ಬಾರಿ ಶಾಸಕರುಗಳಾಗಿ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಸಚಿವರಾಗಿ ಕೆಲಸ ಮಾಡಿದಂತವ್ರು. ಆದ್ರೆ ಈ ಬಾರಿ ಅವರ ರೆಸ್ಪಾನ್ಸ್ ಶಾಸಕರುಗಳ ಮೇಲೆ ಸರಿಯಾಗಿಲ್ಲ ಅನ್ನುವಂತಹ ಬಹುದೊಡ್ಡ ಆರೋಪ ಅವರುಗಳ ಮೇಲೆ ಇದೆ. ಇದರ ಜೊತೆಗೆ ಕಿರಿಯರು ಕೂಡ ಸಂಪುಟಕ್ಕೆ ಏನಾದ್ರೂ ಆಯ್ಕೆ ಆದ್ರೆ ಬ್ಯಾಲೆನ್ಸ್ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈ ಪತ್ರವನ್ನ ಬರ್ದಿರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ಜೋರಾಗಿವೆ. ಆದ್ರೆ ಈ ಪತ್ರ ಒಂದು ಹಂತಕ್ಕೆ ಕಾಂಗ್ರೆಸ್ ನಾಯಕರುಗಳಲ್ಲಿ ಯಾವ ರೀತಿಯಾಗಿ ಭಿನ್ನಮತ ಇದೆ ಅನ್ನುವಂತಹದನ್ನ ಸ್ಪಷ್ಟಪಡಿಸಿರೋದಂತೂ ನಿಜ. ರೋಜ್, ಆಲ್ ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.